ಒಂದೇ ಒಂದ್ಕಿತ ಈ ಅಕ್ಕನ್ ಸಂಸಿ ವಿರೋಧಿಯಿಂದ ಮಾತಾಡು ಭದ್ರ. ಯಾವತ್ತೋ ಎಳ್ಳು ನೀರು ಬಿಟ್ಟಿರೋ ಸಂಬಂಧಕ್ಕೆ ಅಕ್ಕ ಅನ್ಕೊಂಡ್ ಬಂದ್ರೆ ಚಂದಾಗಿರಕ್ಕಿಲ್ಲ. ಇವಳೇನೋ ಕೇಳಿದ್ಲು ಅಂತ ಕರ್ಕೊಂಡ್ ಬಂದಿದ್ಯಲ್ಲ, ನಿನಗೂ ನಾಚಿಕೆ ಆಗಕ್ಕಿಲ್ವೇ? ಮರ್ಯಾದಿಂದ ಹೇಳ್ತಾವ್ ನೀನ್ ಎಂಡ್ರು ಕರ್ಕೊಂಡಿಲ್ಲಿಂದ ಹೊಂಟೋಗು. ಮಾವ, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ ಮಾವಯ್ಯ. ನಾಗಿರ್ಬೇಕು ಅಂತಂದ್ರೆ ಅವ್ರನ್ನ ಇಲ್ಲಿಂದ ಸುಮ್ಕೆ ಹೊಟ್ಟೋಗ್ಬೇಡ ಕೇಳಿ. ನೋಡವಾ, ಇಂಥ ಸಮಯ ನಿನ್ ಕಣ್ಣೀರ್ ಹಾಕೋದು ಒಳ್ಳೇದಲ್ಲ. ದಯವಿಟ್ಟು ಹೊಂಟೋಗವ. ಇಲ್ಲಿ ಹಿಂಗ ಆಯ್ತದೆ ಅಂತ ಗೊತ್ತಿದೆ, ನಾನ್ ಬೇಡ ಅಂತ ಹೇಳಿದ್ದು. ಆದ್ರೆ ನೀನ್ ನನ್ ಮಾತು ಕೇಳ್ದೇನೆ ಕರ್ಕೊಂಬಂದೆ. ಇಲ್ಲಿ ನಿಂತ್ಕೊಂಡ್ರೆ ಸರಿ ಇರಕ್ಕಿಲ್ಲ. ಬಾ, ಇಲ್ಲಿಂದ ಹೋಗುವ. ಒಂದ್ ನಿಮಿಷ ಅದಕ್ಕೆ. ಗೌಡ್ರೆ, ಯಾ ಹೆಣ್ಣುವೆ ಕೊಟ್ಟಿರೋ ಬಾಗಿನ ಬೇಡ ಅನ್ಬಾರ್ದು ಅಂತಾರೆ. ಹಂಗೆ ಅಟ್ಟಿಗ್ ಬಂದಿರೋ ಮುತ್ತೈದೆನ ಹಂಗೆ ಕಳ್ಸೋದು ಮನೆಗೂ ಒಳ್ಳೇದಲ್ಲ, ಮುತ್ತೈದೆಗೂ ಒಳ್ಳೇದಲ್ಲ. ದಯವಿಟ್ಟು ಈ ಒಂದ್ ವಿಷಯದಲ್ಲಿ ನೋಡಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ನೋಡಕ್ಕೆ ಇದೇ ಕೊನೆ ಕಿತ. ನಿಂತವೇನಾದ್ರು ಸಾಕ್ಷಿ ಆಧಾರ ಇದ್ರೆ ಮಾತ್ರ ನನ್ ಮಗಳ ಕಡೆಗೆ ಬೇಳ್ ತೋರ್ಸು. ಇಲ್ಲ ಅಂದ್ರೆ ನಾ ಸುಮ್ಕೆ ಇರಕ್ಕಿಲ್ಲ. ನನ್ಗೆ ಸವಾಲ್ ಆಗ್ತಿದ್ಯಾ? ಸವಾಲ್ ಅಂದ್ರೆ ತಿಳ್ಕೊ, ಅದೇನ್ ಮಾಡಿ ಮಾಡು. ಯಾಕ್ ಸಾವಿತ್ರಿ, ಈಟ್ ಬೇಗ ನಿನ್ ದ್ವೇಷ, ರೋಷ, ಹಾರಾಟ, ಹೋರಾಟ, ಕೀರಾಟ ಎಲ್ಲ ಮುಗ್ದೋಯ್ತೆ? ಏನೋ ಅದಕ್ಕೆ ಗೊತ್ತಿಲ್ದೆ ಮಣ್ತಿನ ಕೆಲ್ಸ ಮಾಡ್ಬಿಟ್ಟೆ. ದಯವಿಟ್ಟು ನಮ್ನ ಕ್ಷಮಿಸ್ಬಿಡು ಅದ್ಗೆ. ಅತ್ತೆ, ಬರೀ ಮದ್ವೆ ನಿಲ್ಸ್ಬೇಕು ಅಂತ ಹಿಂಗ್ ಮಾಡಿದ್ದೆ ಹೊರತು ದೊಡ್ಡವನ್ನ ಜೈಲಿಗೆ ಕಳ್ಸ್ಬೇಕು ಅಂತ ಅಲ್ಲ. ದಿಟ್ವಾಗ್ಲೂ ಹಿಂಗಾಯ್ತದೆ ಅಂತ ನಂಗೂ ಗೊತ್ತಿರ್ಲಿಲ್ಲ ಅತ್ತೆ. ನೀನು ಫೋನ್ ಮಾಡಿ ಬರೀ ತೆಪ್ ಮಾಡಿದ್ದೆ, ಆದ್ರೆ ಈ ಈಶ್ವರಿನಿ ಎದುರಾಕೊಂಡು ದೊಡ್ಡ ಅಪರಾಧನೇ ಮಾಡ್ಬಿಟ್ರಿ. ಅಪರಾಧಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವೇ ಸಾವಿತ್ರಿ? ಅದಕ್ಕೆ ತೆಪ್ನ ಮುಚ್ಚಾಕ್ಬೇಕು, ಹೆಂಗಾರು ಮಾಡಿ ನನ್ ಮಗಳನ್ ಕಾಪಾಡ್ಕೋಬೇಕು ಅಂತ ಹಿಂಗೆಲ್ಲ ಮಾಡ್ದೆ. ಇದ್ರಲ್ಲಿ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ಲ ಅದ್ಗೆ. ಓಹೋ, ಈ ಈಶ್ವರಿ ಕರಗದು ಬರೀ ಬೇಡ್ಕೆಗಳಿಗಷ್ಟೇ, ನೀನ್ ಹಾಕಿರೋ ಸವಾಲ್ಗಲ್ಲ. ಈಶ್ವರಿಗೆ ಗೆದ್ದಭ್ಯಾಸ ಸಾವಿತ್ರಿ, ಸೋತಲ್ಲ. ಅಯ್ಯೋ ಅದ್ಕೆ, ಈ ವಿಷಯ ಏನಾದ್ರು ನಮ್ಮ ಅಣ್ಣಂಗ್ ಗೊತ್ತಾದ್ರೆ ನನ್ ಮಗಳನ್ನ ಉಳ್ಸಕ್ಕಿಲ್ಲ. ನೀನೇನಾದ್ರು ಮಾಡಿ ಕಾಪಾಡದ್ಗೆ. ನೀನ್ ಏಟೇ ಬೇಡ್ಕೊಂಡ್ರು ಯಾವ ಪ್ರಯೋಜನನೂ ಇಲ್ಲ ಸಾವಿತ್ರಿ, ಕಾಲ ಮಿಂಚೋಗದೆ. ಅಯ್ಯೋ ಅದ್ಕೆ 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 ನಿಮ್ದು ಅಮ್ಮಯ್ಯ ಅಂತೀನಿ. ಅದ್ಕೆ 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 ನನ್ ಮಾತ್ ಕೇಳಿ. ಅದ್ಕೆ ಅದ್ಕೆ ಅದ್ಕೆ
ನಿಮ್ದಮ್ಮ ಅದ್ಕೆ ನಿಮ್ದಮ್ಮಯ್ಯ ಅಂತೀನಿ ಅದ್ಕೆ ಇದೊಂದ್ ವಿಷಯದಲ್ಲಿ ಸಹಾಯ ಮಾಡಿ ನಿಮ್ ಕಾಲಲ್ಲಿ ತೋರ್ಸಿದ್ನ ತಲೆ ಮೇಲೆ ಇಟ್ಕೊಂಡ್ ತಿರುಗ್ತೀವಿ ಅದ್ಕೆ 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 ಅತ್ತೆ ಅತ್ತೆ ಒಂದ್ಕಿತ ನನ್ ಮಾತ್ ಕೇಳಿ ಅತ್ತೆ ಅತ್ತೆ ಅದ್ಕೆ 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 ಅತ್ತೆ ಅದ್ಕೆ ನಮ್ಮ ಮಟ್ಟಿಗೆ ಯಾರೇ ಬಂದ್ರುವೆ ನಮ್ ಕೈಯಾರೆ ಅರ್ಶನ ಕುಂಕುಮ ಹಚ್ತೀವಿ. ನೀವು ಬೇಸರ ಮಾಡ್ಕೋಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ಅವರಿಗೆ ನಿಮ್ ಮ್ಯಾಲಿರೋ ಪಿರುತಿಯಿಂದ ಕೋಪ ಮರೆ ಮಾಡ್ತೈತೆ ಆಟೆಯ. ಒಂದಲ್ಲ ಒಂದು ದಿನ ಅವ್ರಿಗೆ ನಿಮ್ ಮ್ಯಾಲಿರೋ ಕೋಪ ಎಲ್ಲ ಕಮ್ಮಿ ಆಯ್ತದೆ, ಪಿರುತಿ ತಾನಾಗೆ ಬರ್ತದೆ. ಅದಕ್ಕೆ ಸಮಯ ಬೇಕು ಆಟೆಯ. ಮದ್ವೆ ಆದ್ಮೇಲೆ ತವ್ರ ಮನೆ ಕಡೆಯಿಂದ ಸಿಗ್ತಾ ಇರೋ ಮೊದಲನೇ ಉಡುಗೊರೆ ವಿದ್ಯಾ. ನಿಜವಾಗ್ಲು ನಂಗೆ ಇವತ್ತು ಸ್ಯಾನೆ ಖುಷಿ ಆಯ್ತದೆ. ನನ್ ತಮ್ಮಂಗೆ ನಿಂತರ ಸುಂದರವಾದ ಅಕ್ರೆ ಪ್ರೀತಿ ವಾತ್ಸಲ್ಯ ಇರೋ ಹುಡುಗಿ ಸಿಕ್ಕಿರೋದಕ್ಕೆ ನಂಗೆ ಹಾಲು ಕುಡ್ದ ಸಂತೋಷ ಆಯ್ತದೆ ಕಣವ. ನೀವಿಬ್ರು 100 ಕಾಲ ಸುಖವಾಗಿರ್ಬೇಕು. ಇರು, ಬಾಗ್ನ ಕೊಡ್ತೀನಿ. ನೀವಿಬ್ರು ಸಂತೋಷವಾಗಿರ್ಬೇಕು. ಈ ಟೈಮ್ನಲ್ಲಿ ನೀವಿವ್ರನ್ನ ಸಂದಾಗ್ ನೋಡ್ಕೋಬೇಕು. ನೋಡಿ, ನಿಮಗ್ ಗೊತ್ತೋ ಗೊತ್ತಿಲ್ದೇನೋ ತಪ್ಪಾಗೋಗದೆ. ಅದಕ್ಕೆಯ ನೀವ್ ಎಲ್ರಿಂದನೂ ದೂರ ಇರಂಗಾಗದೆ. ಏನು ಯೋಚನೆ ಮಾಡ್ಬೇಡಿ, ಒಳ್ಳೆ ಕಾಲ ಬರ್ತದೆ. ನಾನೇ ಆವಾಗ ನಿಮ್ಮಿಬ್ರನ್ನ ಆ ಮನೆಗ್ ಕರ್ಸ್ಕತೀನಿ. ಖಂಡಿತವಾಗ್ಲೂ ಅಪ್ಪ ಮಗಳನ್ನ ನಾನು ಒಂದ್ ಮಾಡ್ತೀನಿ. ನಿಮ್ಮಿಂದ ದೂರ ಆಗಿರೋ ಪಿರುತಿನ ನಾನ್ ಮತ್ತೆ ಸಿಗೋ ತರ ಮಾಡ್ತೀನಿ. ಹಂಗಂತ ನಿಮಗ್ ಮಾತ್ ಕೊಡ್ತೀವ್ನಿ. ದಯವಿಟ್ಟು ನಮ್ಮಿಂದ ತೆಪ್ಪಾಗಿದ್ರೆ ಸಂಸ್ಬಿಡಿ. ನಾವಿವತ್ತಿಲ್ ಬಂದಿದ್ದು ಸ್ಯಾನೆ ಖುಷಿ ಆಯ್ತು. ನಾವೇನ್ ಬರ್ತೀವಿ. ನನ್ ಮಗಳನ್ನ ನಾನು ಎಳ್ಸು ಅಂತಿದ್ದೆ. ಆದ್ರೆ ಇವತ್ತಿ ಪರಿಸ್ಥಿತಿನ ಅವಳು ಏಟ್ ಚೆನ್ನಾಗಿ ನಿಭಾಯಿಸಿದ್ಲು.
ಯಾರಲ್ಲ ಅವಳು? ಯಾರಲ್ಲ ಅವಳು? ಅದು ಗೌಡ್ರೆ, ನಾನು ಯಾವತ್ತೂ ನಿಮ್ಗೆ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆದ್ರೆ ಅವ್ರು ನನಗೆ ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಈಗ್ಲಾರು ಅವಳು ಯಾರು ಅಂತ ಬಾಯ್ ಬಿಡ್ಲಾ? ಅದು ಬೇರೆ ಯಾರು ಅಲ್ಲ ಗೌಡ್ರೆ, ಅವರು ನಿಮ್ಮಟ್ಟಿಯವರೇ. ಅವರು ಅವರು ನಿಮ್ಮ ಮಗಳು ಭವಾನಿ ಗೌಡ್ರೆ. ನಮ್ ಬಾವನ್ ಮುಂದೆ ಹೇಳ್ಬೇಕಾಗಿರೋದು ವಿನಂತಿ ಹೆಸರಲ್ಲ, ಮತ್ತೆ ನಮ್ ಬಾವನ್ ಮಗಳು ಭವಾನಿ ಹೆಸರು. ನೀನ್ ಹೇಳೋ ಈ ಒಂದು ಸುಳ್ಳಿಗೆ ಬೆಲೆ ಬ್ಯಾರೇನೆ ಐತೆ. ದಿಟ ಹೇಳ್ತಿದ್ಯಲ್ಲ? ಗೌಡ್ರೆ, ಸತ್ಯ ಮಾಡಿ ಹೇಳ್ತೀನಿ, ಅದು ಅವರೇ. ಗೌಡ್ರೆ, ಸತ್ಯ ಹೇಳ್ಬಿಟ್ಟಿವ್ನಿ, ಈಗ್ಲಾರು ನನ್ ಬಿಡಿ ಗೌಡ್ರೆ. ಹೋಯ್ತಾರ ಹೋಯ್ತಾರ. ತೆಪ್ಪು ಮಾಡದ್ಲಲ್ಲ ಅನ್ನೋ ಕಾರಣಕ್ಕೆ ನೀವ್ ಅವಳನ್ನ ಮನೆಯಿಂದ ಆಚೆಗೆ ಹಾಕಿದ್ರಿ. ನಮ್ ಭವಾನಿ ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಎಂತ ಕೆಲ್ಸ ಮಾಡ್ಬಿಟ್ಟವಳಲ್ಲ ಭವ. ಅವಳು ನಮ್ಮಿಂದ ದೂರ ಆದ್ರುವೆ ಮಗಳು ಅನ್ನೋ ಮಮಕಾರ ನಮ್ ಮನ್ಸಾಗಿತ್ತು. ಅವಳು ಎಲ್ಲೇ ಇದ್ರೂ ಸಂದಾಗಿರ್ಬೇಕು ಅಂತ ಬಯಸ್ತಾ ಇದ್ದು. ಇವತ್ತಲ್ಲ ನಾಳೆ ಬಾವ ಅವಳ ತಪ್ಪನ ಕ್ಷಮಿಸಿ ಅಟ್ಟಿಗೆ ಸೇರಿಸ್ಕೊತಾರೆ. ಅವಳು ನನ್ನ ಪಾಲ್ಗೆ ಯಾವತ್ತೋ ಸತ್ತೋಗಿದ್ಲು. ಇವತ್ತಿಂದ ಅವಳ ನೆನಪುವೆ ಶಾಶ್ವತವಾಗಿ ಸತ್ತೋಯ್ತು. ಈ ಮನೆಯಾಗ ಅವಳ ಹೆಸರನ್ನ ಯಾರು ಎತ್ತಂಗಿಲ್ಲ. ನನಗಂತ ಒಬ್ಳು ಮಗಳಿದ್ಲು ಅನ್ನೋದನ್ನೇ ಮರ್ತು ಬಿಡಿ.
ನಿಮ್ಗೆ ನನ್ ಮೇಲ್ ಸಾನೆ ಕೋಪ ಬಂದದ್ ಅನಿಸ್ತದೆ. ನಾನಿದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ತೆಪ್ ಮಾಡಿದ್ ನೀನಲ್ಲ ಕಣಮೆ, ಅವಳು ಮನೆ ಮರ್ವಾದಿ ಕಳ್ದೋದ್ಲು, ಜನರ ಮುಂದೆ ತಲೆ ತಗ್ಸಂಗ್ ಮಾಡಿದ್ಲು. ಅವಳು ಮಾಡಿರೋ ಕೆಲಸದಿಂದಾಗಿ ಅಪ್ಪಯ್ಯ ಇಲ್ಲಿ ಗಂಟ ಕೊರಗ್ತಾವ್ರೆ. ಅವಳನ್ನ ನಮ್ಮ ಅಪ್ಪಯ್ಯ ಏಟೊಂದು ಚಂದಾಗ್ ಸಾಕಿದ್ರು ಗೊತ್ತೇ. ಅವಳ ಮೇಲೆ ಪಿರಾಣನೆ ಮಾಡಿಕೊಂಡಿದ್ರು. ಅವಳು ಓದಿ ನಮ್ಗೆ ನಮ್ಮ ಮನೆಗೆ ದೊಡ್ಡ ಹೆಸರು ತತ್ತಾಳೆ ಅಂತ ಬೆಟ್ಟದ ಶಾಸೆ ಇಟ್ಕೊಂಡಿದ್ರು. ಆದ್ರೆ ಅವಳು ಮಾಡಿದ್ದೇನು, ಒಳಗೆ ಅವನ್ ಯಾರೋ ಮದ್ವೆ ಆಗಿ ಅಪ್ಪಯ್ಯನ್ ಮಾನ ಹಾರಾಜ್ ಹಾಕ್ಬಿಟ್ಲು. ಅವಳಿಂದ ನಮ್ಮ ಅಟ್ಟಿಯಿಂದ ಯಾವ ಹೆಣ್ಮಕ್ಳುವೆ ಓದಕ್ ಹೋಗ್ಬಾರ್ದು ಅಂತ ಹೇಳಂಗ್ ಮಾಡ್ಬಿಟ್ಲು. ನೀನ್ ನನ್ನ ಹತ್ರ ಬಂದು ಓದ್ಕೋಬೇಕು ಅಂತ ಹೇಳ್ದಾಗೆಲ್ಲ ಏನ್ ಉತ್ತರ ಕೊಡ್ಬೇಕು ಅಂತ ಹಿಂದೆ ಮುಂದೆ ಯೋಚನೆ ಮಾಡಂಗ್ ಮಾಡಿದ್ದೆ ಇವಳು. ಯಾವತ್ತು ಅವಳ ಮಟ್ಟಿ ಮರುವಾದೆ ಅಪ್ಪಯ್ಯನ್ ಗೌರವ ಕಳ್ದೋದ್ಲು, ಅವತ್ತೇ ನಮ್ಮ ಪಾಲಿಗೆ ತತ್ತೋದ್ಲು. ನಮ್ಮ ಅಪ್ಪಯ್ಯನ್ ಪಾಲಿಗೆ ಯಾರಿಲ್ವೋ ಅವ್ರು ನನ್ನ ಪಾಲಿಗೂ ಇಲ್ಲ. ನೋಡಿ, ನಿಮ್ ಮನಸ್ಥಿತಿ ನನಗ್ ಅರ್ಥ ಆಯ್ತದೆ. ಹಂಗಂತ ಹೇಳ್ಬಿಟ್ಟು ನೀವ್ ಹಿಂಗ್ ಕೋಪ ಮಾಡ್ಕೊಂಡ್ರೆ ಹೆಂಗ್ ಹೇಳಿ? ಎಲ್ಲ ಸರಿ ಹೋಯ್ತದೆ, ಸಮಾಧಾನ ಮಾಡ್ಕೊಳ್ಳಿ. ಸರಿ ಹೋಗಕ್ಕಿಲ್ಲ, ಇದನ್ ಯಾವತ್ತೂ ಸರಿ ಹೋಗಕ್ಕಿಲ್ಲ. ಸತ್ತಿರೋರು ವಾಪಸ್ ಬಂದಾರೆ ಇಲ್ಲ ತಾನೆ? ಅವಳು ನನ್ನ ಪಾಲಿಗೆ ಆಟೆಯ. ಅವಳು ಬಂದಾಗ ಮಾತಾಡ್ಸೋದಾಗ್ಲಿ ಮುಖ ನೋಡೋದಾಗ್ಲಿ ಮಾಡ್ಬೇಡ. ಇದೇ ಕೊನೆ. ಅವಳು ವಿಚಾರವಾಗಿ ನನ್ನ ಹತ್ರ ಸಮಾಧಾನ ಮಾಡಕ್ಕೂ ಬರ್ಬೇಡ. ಯಾಕೆ ಅಂದ್ರೆ ನಮ್ಮ ಅಪ್ಪ ಹೆಂಗ್ ನೋವು ಕೊಟ್ಟವ್ರು ಯಾರೇ ಆದ್ರೂ ಸರಿಯೇ, ಈ ಒಂದಲ್ಲಿ ನಾನು ಯಾವತ್ತೂ ಅವ್ರನ್ನ ಕ್ಷಮಿಸಕ್ಕಿಲ್ಲ. ಶಿವರಾಮ, ಈಗ್ಲೂ ಅವಳನ್ನ ಸುಮ್ನೆ ಬಿಟ್ಬಿಟ್ರೆ ಅದೇನೇನೇನ್ ಮಾಡಾಳು. ಬಿಡ್ಬೇಡ, ಅವಳನ್ನ ಮಾತ್ರ ಸುಮ್ನೆ ಬಿಡ್ಬೇಡ. ಅವತ್ತು ಅದು ಯಾವನ್ ಕುಟನೋ ಮನೆ ಬಿಟ್ಟು ಓಡ್ ಹೋಗಿ ನಮ್ ಮನೆತನದ ಮರ್ವಾದೆ ಕಳೆದವಳು ಇವತ್ತು ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹಿಂಗೆಲ್ಲ ಮಾಡೋವಳಲ್ಲ, ಅವಳನ್ನ ಸುಮ್ಕೆ ಬಿಡೋದ್ ಬೇಡ. ನಿಮ್ ದಮ್ಮಯ್ಯ ಅಂತೀನಿ, ಕೋಪ ಮಾಡ್ಕೊಂಡು ಬೇರೆ ಏನು ಅನಾಹುತ ಮಾಡೋ ಯೋಚನೆ ಮಾಡ್ಬೇಡಿ. ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಅದ್ಗೆ ಹೇಳ್ತಾ ಇರೋದು ಸರಿಯಾಗಿ ಅದೇ. ಇದು ಕೋಪದಾಗ ತೀರ್ಮಾನ ತಗೊಳ್ಳೋ ವಿಷಯ ಅಲ್ಲ. ನೀವು ಹೊಸಿ ತಾಳ್ಮೆ ತಕ್ಕ. ಅಲ್ಲ, ನಾವ್ ಅವಳ ತಂಟೆಗೆ ಹೋಗ್ಲಿಲ್ಲ ಅಂದ್ರುವ ಅವಳು ಯಾಕೆ ನಮ್ಮ ಮೇಲೆ ಹಾಗೆ ಸಾಧಿಸ್ತಾವಳೆ? ಈಶ್ವರಿ, ಇನ್ನೊಂದ್ ನಿಮಿಷ ಸುಮ್ಕೆ ಇರು. ಅದ್ರಿಂದ ಏನು ಸಾಧಿಸಕ್ ಆಗಕ್ಕಿಲ್ಲ. ದಯವಿಟ್ಟು ಅದನ್ನ ಮರ್ತ್ ಬಿಡಿ. ಅಂದ್ರೆ ಅವಳು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಸುಮ್ಕಿದ್ ಬಿಡು. ಅವಳು ಮನ್ಸಿಗೆ ಬಂದಂಗ್ ನಡ್ಕೊಂಡಿದ್ರು ಏನು ಹೇಳ್ಬೇಡ ಅಂತ ಹೇಳ್ತೀಯ? ಅತ್ತೆ, ಇವ್ರೀಗ ಹೋಗಿ ಅವಳನ್ನ ಕತ್ತರಿಸ್ಬಿಟ್ಟು ಜೈಲಿಗೆ ಸೇರ್ಕೊಂಬಿಡಿ ಅಂತ ಹೇಳೋನೆ. ನೋಡಿ, ಒಂದೇ ಒಂದ್ ಕಿತ ತಾಳ್ಮೆ ಕೆಟ್ಟಿದ್ಕೆ ಏನೇನ್ ಆಗದೆ ಅಂತ ಎಲ್ರಿಗೂ ಅನುಭವ ಆಗದೆ ತಾನೆ. ಅವ ಅಣ್ಣ 6 ತಿಂಗಳು ಜೈಲ್ಗೆ ಹೋಗಿದ್ದಕ್ಕೆ ನಮ್ಮ ಅಟ್ಟಿ ಒಳಗೆ ಏನೆಲ್ಲ ಆಯ್ತು, ನಾವೆಲ್ಲ ಎಷ್ಟು ನೋವು ಪಟ್ವಿ ಅಂತ ನಿಂಗೂ ಗೊತ್ತಲ್ವೇ? ನೋಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ
ಯಾರಾದ್ರೂ ಒಬ್ರು ಯೋಚನೆ ಮಾಡಿದ್ದೀರಾ?